ಸಂಗೀತಕ್ಕೆ ಮನಸೋಲದ ಹೃದಯಗಳಿಲ್ಲ. ಸಂಗೀತವೆಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅನಾದಿ ಕಾಲದಿಂದಲೂ ಕೂಡ ಸಂಗೀತಕ್ಕೆ ಅದರದ್ದೇ ಆದ ಮಹತ್ವವಿದೆ. ವೈಜ್ಞಾನಿಕ ಲೋಕದಲ್ಲೂ ಕೂಡ ಬೆರಗು ಮೂಡಿಸುವ ಶಕ್ತಿ ಸಂಗೀತಕ್ಕಿದೆ. ಹೀಗೆ ಬಾಲ್ಯದಿಂದಲೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ಹಗರಿಬೊಮ್ಮನಹಳ್ಳಿಯ ಕಂಚಿನ ಕಂಠದ ಗಾಯಕಿ ಶಾರದಾ ಮಂಜುನಾಥ್. ಹೌದು, ಶರಣಾ ಮಂಜುನಾಥ್ ಅವರು ಬಾಲ್ಯದಿಂದಲೂ ಕೂಡ ಸಂಗೀತ ಅಭ್ಯಾಸ ಮಾಡುತ್ತಾ ಅನೇಕ ಕಾರ್ಯಕ್ರಮ ನೀಡುತ್ತಾ ಬಂದಿದ್ದಾರೆ. ಶಿಕ್ಷಕಿಯಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಾ ನಾಡಿನಾದ್ಯಂತ ಅನೇಕ ಮಠಮಾನ್ಯಗಳಲ್ಲಿ ಸಂಗೀತ ಕಾರ್ಯಕ್ರಮ ನೀಡುವ ಮೂಲಕ ಯಶಸ್ವಿಗೊಳಿಸಿದ್ದಾರೆ. ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ಜನಪದ ಗೀತೆಗಳು, ಭಕ್ತಿ ಗೀತೆಗಳ ಮೂಲಕ ಇವರ ಸಂಗೀತ ಕಾರ್ಯಕ್ರಮ ಮನಸೂರೆಗೊಂಡಿವೆ. ಶಾರದಾ ಮಂಜುನಾಥ್ ಅವರು ಸ್ಥಳೀಯವಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಅನೇಕ ಸಂಗೀತ ಕಾರ್ಯಕ್ರಮ ನೀಡಿದ್ದಾರೆ. ವಿಶೇಷವಾಗಿ ಮಠಮಾನ್ಯಗಳಲ್ಲಿ ಪುರಾಣ ಪ್ರವಚನ ಸಂದರ್ಭಗಳಲ್ಲಿ ಇವರ ಸಂಗೀತ ಕೇಳುವುದೇ ಎಲ್ಲರಿಗೂ ಖುಷಿಯ ಸಂದರ್ಭ. ಸುಮಾರು 20 ವರ್ಷದಿಂದ ನಮ್ಮ ಶ್ರೀಮಠದಲ್ಲಿ ಸಂಗೀತ ಸೇವೆಯನ್ನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಡ್ಕೊಂಡು ಬಂದಾರ. ಅದಲ್ಲದೆ ನಮ್ಮ ಇಡೀ ತಾಲೂಕಿನ ಯಾವುದೇ ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮ ಇದ್ರೂ ಅವರ ಸಂಗೀತ ಸೇವೆ ಯಾವಾಗಲೂ ಇರ್ತದೆ. ಅವರ ಜೊತೆಗೆ ಮೌನೇಶ್ ಗವಾಯ್ ಅಂತಿದ್ದರು, ಅವ್ರು ತೀರ್ಕೊಂಡಾರ. ಅವರು ನಮ್ಮ ತಾಲೂಕಿನ SP ಬಾಲಸುಬ್ರಹ್ಮಣ್ಯಂ ಅಂತ ಕರಿತಿದ್ವಿ. ಅವ್ರ ಜೊತೆಗೆ ನಮ್ಮ ಶಾರದಾ ಮಂಜುನಾಥ್ ಅವರು ಸಾಥ್ ಕೊಡ್ತಿದ್ರು. ಅವರಿಗೆ ಜಾನಕಿ ಅಂಥೇಳಿ ನಾವು ಬಿರುದು ಕೊಟ್ಟಿದ್ವಿ. ಇನ್ನೊಬ್ಬರು ರೇವಣಸಿದ್ಧ ಆಚಾರ್ಯ ಅಂತೇಳಿ ತಬಲಾ ವಾದನ ಕಲಾವಿದರು. ಅವರು ನಮ್ಮ ತಾಲೂಕಿನಲ್ಲಿ ಯಾರೂ ಇಲ್ಲ ಅಂಥ ಒಬ್ಬ ಪರಿಣಿತ ತಬಲಾ ಕಲಾವಿದರು. ಅವರ ಸಂಗೀತ ಸೇವೆ ನಿರಂತರವಾಗಿ 20 ವರ್ಷ ನಮ್ಮ ಶ್ರೀಮಠದಲ್ಲಿ ಮಾಡ್ಕೊಂಡು ಬಂದ. ಪ್ರಾರಂಭಿಸಿದಾಗ ಅಲ್ಲಿ ಅಕ್ಕಂಡಿ ಮಹಾಮದೇವ್ ಗವಾಯಿಗಳು ಅಂತ ಇದ್ದರು. ಅಲ್ಲಿ ಅನೇಕ ಹುಡುಗರು ಅವ್ರ ಹತ್ರ ಅಭ್ಯಾಸ ಮಾಡ್ತಾಯಿದ್ರು. ಅದನ್ನು ನೋಡಿ ನಮ್ಮ ಶಾರದಮ್ಮ ಕೂಡ ನಾನು ಕಲಿಬೇಕಪ್ಪಾಜಿ ಅಂದರು. ಅದು ಅವ್ರು ಹೇಳಿದ ಮೇಲೆ ಆ ಗುರುಗಳನ್ನು ಕಂಡಾಗ ಅವರು, ನೀವು ಇಲ್ಲರಿ ಸರ್, ಏನು ನಿಮಗೆ ತರಬೇತಿ ಕೊಡ್ತೀರಿ, ಅದ್ರ ಬಗ್ಗೆ ಇನ್ಸ್ಟ್ರೂಮೆಂಟ್ ತಗೊಬೇಕು, ಹಂಗಾದ್ರೆ ಮಾತ್ರ ನಾನು ಹೇಳ್ತೀನಿ ಅಂದರು. ಮತ್ತು ಆ ಇನ್ಸ್ಟ್ರೂ ಬಗ್ಗೆ ನನಗೆ ಎಲ್ಲಿ ಸಿಗ್ತಾವೆ ಅನ್ನೋದು ಗೊತ್ತಿಲ್ಲ ಸರ್, ನೀವು ಅದನ್ನು ಐತಂದ್ರೆ ನಾನು ನಿಮ್ಮನ್ನು ಕರ್ಕೊಂಡೋಗಿ ತಗೊಂಬರ್ತೀನಿ ಅಂತ ಹೇಳಿದೆ. ಅದೇ ರೀತಿ ಇನ್ನೊಂದು ವಾರ ಒಟ್ಟು ಅವರೆಲ್ಲ ನೋಡ್ಕೊಂಡು ಇಟಿಗೆಯಲ್ಲಿ ಐತೆ ಬರ್ರಿ ಸರ್ ಹೋಗೋಣ ಅಂದರೆ ಹೋಗಿ ಕರ್ಕೊಂಬಂದು ಪ್ರಾರಂಭ ಮಾಡಿದ್ದು. ಹೋಗಿ ಕೂಡ ನಮ್ಮ ತವರ ಸಾಧನೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು, ಅನೇಕ ವೇದಿಕೆಗಳು, ಅನೇಕ ಗಣ್ಯ ವ್ಯಕ್ತಿಗಳು ಪ್ರಶಂಸನೆಗೆ ಒಳಪಡಿಸಿದ್ದಾರೆ. ಹಾಗೆಯೇ ಕೂಡ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರ ಸಾಧನೆ ಗೈವೆ. ನನ್ನ ಹೆಸರು ಕೆ ಶಾರದಾ ಅಂತ, ಹಗರಿಬೊಮ್ಮನಹಳ್ಳಿಯವರು. ಸಂಗೀತ ಶಿಕ್ಷಕಿಯಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದು. ಬಾಲ್ಯದಲ್ಲೇ 8ನೇ ತರಗತಿಯಲ್ಲಿ ನಾನು ಸಂಗೀತ ಅಭ್ಯಾಸ ಮಾಡಲು ಪ್ರಾರಂಭಿಸಿದೆ. ನಮ್ಮ ತಂದೆಯವರ ಆಶಯದಂತೆ ಮೂರ್ಗೇರಿಯಲ್ಲಿ ಅಕ್ಕಂಡಿ ವಾಮದೇವ್ ಗವಾಯಿಗಳ ಹತ್ರ ನಾವು ಸಂಗೀತ ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದು. ವಿದ್ವತ್ತಲ್ಲಿ ಉತ್ತೀರ್ಣರಾಗಿ ಈಗ ಸಂಗೀತ ಶಿಕ್ಷಕಿಯಾಗಿ ಮುರಾರ್ಜಿ ಶಾಲೆಯಲ್ಲಿ ನಿರ್ವಹಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಮಠಮಾನ್ಯಗಳಲ್ಲಿ ಗುರುಗಳ ಆಶೀರ್ವಾದದಿಂದ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು, ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದು, ಹಾಗೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಹೀಗೆ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂಥ ಆಶಯ ನನ್ನಲ್ಲಿದೆ. ಹಾಗೆ ಈಗ ಹೈಬ್ರಿಡ್ ಚಾನೆಲ್ ಅವರು ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತಂದೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾನು ನಿಮ್ಮ ಬೇನೂರು ಕಟಿ ಹೈಬ್ರಿಡ್ ನ್ಯೂಸ್. ಎಂದಿನಂತೆ ನಮ್ಮ ಸುದ್ದಿವಾಹಿನಿಯಲ್ಲಿ ವಿಶೇಷ ವ್ಯಕ್ತಿಗಳೊಂದಿಗೆ, ವಿಶೇಷ ಸಾಧಕರೊಂದಿಗೆ ನಾನು ಬರ್ತಾ ಇರ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹೈಬ್ರಿಡ್ ನ್ಯೂಸ್ ಎಲೆಮರೆಯ ಸಾಧಕರನ್ನು ಮುಖ್ಯವಾಹಿನಿಗೆ ಪರಿಚಯಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಸಂಗೀತ ಎಂದರೆ ವೈದ್ಯಕೀಯ ಕ್ಷೇತ್ರವನ್ನು ಮೀರಿಸುವ ಒಂದು ಶಕ್ತಿ ಆ ಕ್ಷೇತ್ರಕ್ಕಿದೆ. ಆ ಧ್ವನಿಯ ಮೂಲಕವೇ ಅನೇಕ ಅಭಿಮಾನಿಗಳ ಒಂದು ಪ್ರೀತಿ ಗೆದ್ದು ಇವತ್ತಿಗೂ ಕೂಡ ಅನೇಕ ಮಠ ಮಾನ್ಯಗಳಲ್ಲಿ ಪ್ರವಚನಗಳ ಮೂಲಕ, ಪ್ರವಚನ ಸಂಗೀತದ ಮೂಲಕ, ವಚನ ಗಾಯನದ ಮೂಲಕ, ಸುಗಮ ಸಂಗೀತದ ಮೂಲಕ ಒಂದು ಹಗರಿಬೊಮ್ಮನಹಳ್ಳಿ ತಾಲೂಕು ಅಷ್ಟೇ ಅಲ್ಲದೆ ರಾಜ್ಯದ ತುಂಬ ಅನೇಕ ಕಾರ್ಯಕ್ರಮ ನೀಡುವ ಮೂಲಕ ಉತ್ತಮ ಗಾಯಕಿ ಎನಿಸಿಕೊಂಡಿದ್ದಾರೆ ಕೆ ಶಾರದಾ ಮಂಜುನಾಥ್ ಅವರು.
ಇವತ್ತು ನಮ್ಮ ಜೊತೆಗೆ ಇದ್ರ ಬಗ್ಗೆ ನಾವು ಯಶೋಗಾತಿ ತಿಳಿಸುವ ಪ್ರಯತ್ನ ಮಾಡ್ತೀವಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಸುದ್ದಿಯೊಂದಿಗೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ ಮೇಡಮ್. ಇವತ್ತು ನಿಮ್ಮ ಧ್ವನಿ ಅಂದರೆ ಎಲ್ಲೋ ಒಂದು ಕಡೆ ಶರಣ ಸಾಹಿತ್ಯ ವಚನ ಗಾಯನ ಕೇಳಿದರೆ ಏನೋ ಒಂದು ಆ ಸಾಹಿತ್ಯಕ್ಕೆ ವಿಶೇಷ ಗೌರವ ಸಿಕ್ಕಂತಾಗುತ್ತೆ ಮೇಡಮ್. ಇದೆಲ್ಲ ಸಂಗೀತ ಪಯಣ ಹೇಗೆ ಪ್ರಾರಂಭ ಆಯಿತು, ಇದಕ್ಕೆ ಮೂಲ ಪ್ರೇರಣೆ ಯಾರು ಅಂತ? ಮೂಲ ಪ್ರೇರಣೆ ಅಂತಂದರೆ ನಮ್ಮ ತಂದೆಯವರು, ಅವರು ಪಶುವೈದ್ಯಕೀಯ ಅಧಿಕಾರಿಗಳಾಗಿದ್ದರು. ಅವರಿಗೆ ಸಂಗೀತಗಾರರ ಒಂದು ಒಡನಾಟ, ಈಶ್ವರ ಮೂರ್ಗೇರಿ ಅವರು, ಕೋಗಳಿ ಪಂಪಣ್ಣನವರು, ಈ ರೀತಿ ದೊಡ್ಡ ದೊಡ್ಡ ಕಲಾವಿದರ ಅವರಿಗೆ ಒಡನಾಟ ಇದ್ದುದರಿಂದ ನನಗೂ ಕಲಿಸಬೇಕು ಅಂತ ಒಂದು ಆಸಕ್ತಿ ಅವರಲ್ಲಿತ್ತು. ಸೊ ಆ ಒಂದು ಆಸೆಯ ಮೂಲಕ ನನಗೆ ಕಲಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ನಮಗೆ ಹೇಗೆ ಹುಡ್ತು ಅಂತಂದರೆ, ಅಲ್ಲಿ ಮೂರ್ಗೇರಿಯಲ್ಲಿ ಪುರಾಣಗಳನ್ನು, ಶರಣ ಬಸವೇಶ್ವರ ಪುರಾಣವನ್ನು ಹಚ್ತಾಯಿದ್ರು. ಅಲ್ಲಿ ಗಿರಿಜಾ ಹಿರೇಮಠ ಅಂತಂದೇಳಿ ನೆಗಳೂರು ಸ್ವಾಮಿಯವರು ಅಂತ ಅಲ್ಲಿ ಪುರಾಣ ಹೇಳಲಿಕ್ಕೆ ಬರ್ತಾಯಿದ್ರು. ಅವ್ರ ಸೇವೆಯನ್ನು ನಾವು ಮಾಡ್ತಾಯಿದ್ವಿ. ಅವರೊಂದು ಹಾಡುವಂಥ ಒಂದು ರೀತಿಯನ್ನು ನೋಡಿ ನಮಗೂ ಆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಸೊ ಹಾಗಾಗಿ ಇವೆಲ್ಲ ನಮಗೆ ಪ್ರೇರಣೆ ಅಂತ ಹೇಳ್ಬೋದು. ನಮ್ಮ ತಂದೆಯವರು ಕೂಡ ಸಣ್ಣವರಿದ್ದಾಗ ನಮ್ಗೆ ಹೇಳ್ಕೊಡೋರು ಜಾನಪದ ಗೀತೆಗಳನ್ನು, ಕೆಲವೊಂದು ಹಾಡುಗಳನ್ನು ಹೇಳ್ಕೊಡೋದ್ರಿಂದ ನಮಗೆ ನಿಮ್ಮ ಬಾಲ್ಯ ಒಂದು ಜೀವನದಲ್ಲಿ ಇಷ್ಟು ಒಂದು ಮಾಧ್ಯಮದ ಒಂದು ಪ್ರತಿಕ್ರಿಯೆ ಇರ್ಬೋದು, ಮಾಧ್ಯಮ ಒಡನಾಟ ಇರಲಿಲ್ಲ ಆ ದಿನಗಳಲ್ಲಿ. ನೀವು ಹೇಗೆ ಸಾಹಿತ್ಯವನ್ನು ಕಲೆಕ್ಟ್ ಮಾಡ್ತಾ ಇದ್ರಿ, ಅದರ ಜೊತೆಗೆ ಒಂದು ಗಾಯನವನ್ನು ಹೇಗೆ ನೀವು ಆಲಿಸ್ಕೊಂಡು ಕಲಿತಾ ಇದ್ರಿ ಮೇಡಮ್ ಅವ್ರು? ಯಾಕೆ ಈಗೆಲ್ಲ ಕಂಪ್ಯೂಟರ್ ಬಂದಿದೆ, ಅನೇಕ ಸಿಸ್ಟಮ್ಗಳು ಬಂದಿದೆ. ಆ ದಿನಗಳಲ್ಲಿ ನೀವು ಕಲಿಯುವಾಗ ಏನೆಲ್ಲ ವ್ಯವಸ್ಥೆ ಇತ್ತು, ಏನೆಲ್ಲ ತೊಂದರೆಗಳಾಯಿತು ಅಂತ? ಅವಾಗೆಲ್ಲ ಈ ಥರ ಮೊಬೈಲ್, ಆನ್ಲೈನ್ ಇದರಲ್ಲಿ ಯಾವುದೂ ಸಿಗ್ತಿರ್ಲಿಲ್ಲ. ರೇಡಿಯೋದಲ್ಲಿ ಬಂದಿದ್ದನ್ನು, ಸಣ್ಣ ಮೊಬೈಲ್ ಇರ್ತಿತ್ತು, ಅದರಲ್ಲಿ ಕೆಲವೊಂದನ್ನು ನಾವು ಸುಗಮ ಸಂಗೀತವನ್ನು ರೆಕಾರ್ಡ್ ಮಾಡ್ತಿದ್ವಿ. ನಮಗೆ ಸರ್ ಆ್ಯಕ್ಚುಲಿ ನಾವು ಕ್ಲಾಸಿಕಲ್ ಹೆಚ್ಚು ಅಭ್ಯಾಸ ಮಾಡಿರೋರು. ಸುಗಮ ಸಂಗೀತನೆಲ್ಲ ಸಂಗೀತ ಕಟ್ಟಿ ಅವ್ರದ್ದು, ವೆಂಕಟೇಶ್ ಕುಮಾರ್ ಅವ್ರದ್ದು ಅದೆಲ್ಲ ರೇಡಿಯೋಲ್ಲಿ ಬಂದಾಗ ಅದನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಮತ್ತೆ ರಿಪೀಟ್ ಕೇಳ್ಕೊಂಡು ಅಭ್ಯಾಸ ಮಾಡ್ಕೊಳ್ತಾ ಇದ್ವಿ. ಅದರ ಜೊತೆಗೆ ನೀವು ಓದುವ ದಿನಗಳಲ್ಲೂ ಕೂಡ ಒಂದು ಸಂಗೀತ ಆಸಕ್ತಿ ಹೊಂದಿದಂಥವರು ಶಾಲಾ ಕಾರ್ಯಕ್ರಮ ಭಾಗವಹಿಸ್ತಾರೆ ಹೇಗೆ ಮೇಡಮ್? ಹೌದು, ಖಂಡಿತ. ಪ್ರತಿಯೊಂದು ಇವನ್ ಶಿಶು ವಿಹಾರ ಅಂತ ಅಲ್ಲಿ ನಡೀತಾ ಇದ್ವು ಆಗೆಲ್ಲ. ಶಿಶು ವಿಹಾರದಿಂದಲೂ ನಾವು ನೃತ್ಯ ಮತ್ತು ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಸಂಗೀತ ಅಂದರೆ ಯಾಕೆ ತಾನೇ ಇಷ್ಟ ಇಲ್ಲ? ಅನೇಕ ಇವತ್ತು ಚಿಕ್ಕ ಮಗುವಿಂದ ಹಿಡಿದು ಇಳಿ ವಯಸ್ಸಿನ ಹಿರಿಯರು ಕೂಡ ಸಂಗೀತವನ್ನು ಆಲಿಸ್ತಾರೆ, ಕೇಳ್ತಾರೆ. ಅದರಿಂದ ಒಂದು ತಾಕತ್ತಿದೆ. ಆ ದಿನಗಳಲ್ಲಿ ನೀವು ಮೊದಲನೇ ಬಾರಿಗೆ ನೀವು ಗಾಯನವನ್ನು ಕಲಿತ ಮೇಲೆ ಯಾರ ಮುಂದೆ ಒಂದು ವ್ಯಕ್ತಪಡಿಸಿದ್ರೆ ನಿಮ್ಮ ಧ್ವನಿಯನ್ನು ಅಂತ? ಮೊದಲನೇಗೆ ಅಂತಂದರೆ ಹಂಪಪಟ್ಟಣದಲ್ಲಿ ಒಂದು ಶರಣ ಬಸವೇಶ್ವರ ಒಂದು ಪುರಾಣ ನಡೆದಿತ್ತು. ಸೊಂಡೂರು ಸ್ವಾಮಿಗಳ ಅಲ್ಲಿ ಅಧ್ಯಕ್ಷತೆಯಲ್ಲಿ ನಾವೊಂದು ಅಲ್ಲಿ ವಚನವನ್ನು ಮತ್ತು ಛೋಟಾ ಖ್ಯಾಲನ್ನ ಪ್ರಸ್ತುತಪಡಿಸಿದ್ವಿ ಮೊದಲನೇ ಕಾರ್ಯಕ್ರಮ. ಈಗ ನೀವು ನಿರರ್ಗಳವಾಗಿ ಅರಣ್ಯ ನುಡಿಸ್ತೀರಿ, ವೀಣಿಯನ್ನು ಕೂಡ ನುಡಿಸ್ತೀರಿ, ತಂಬೂರಿ ಕೂಡ ನುಡಿಸ್ತಾ ಇದ್ರಿ. ಮೊದಲಿಂದ ಈ ಒಂದು ಕಲಿಕೆ ಇತ್ತ ಅಥವಾ ಇತ್ತೀಚಿನ ದಿನಗಳಲ್ಲಿ ಕಲಿತಿದ್ದೆ ಮೇಡಮ್? ಇಲ್ಲ, ನಮ್ಮ ವಾಮದೇವ್ ಗವಾಯಿಗಳು ಫಸ್ಟ್ ನಾವು ಹಾರ್ಮೋನಿಯಂ ತೊಗೊಂಡ್ಮೇಲೆ ನಮಗೆ ಸಂಗೀತ ಅಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿದ್ದು. ಸೊ ಹಾರ್ಮೋನಿಯಂ ತೊಗೊಂಡು ಒಂದು ತಿಂಗಳಿಗೆ ಕಾದು ತದನಂತರ ಅವರು ತರಗತಿಯನ್ನು ನಮಗೆ ಪ್ರಾರಂಭ ಮಾಡಿದ್ದು. ಇದರ ಜೊತೆಗೆ ನೀವು ಶಿಕ್ಷಕಿಯಾಗಿ ಇವತ್ತು ಸೇವೆ ಮಾಡ್ತಾ ಇದ್ರಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲೆಲ್ಲ ಆಯಿತು ಮತ್ತು ಆ ದಿನಗಳಲ್ಲಿ ಈಗೆಲ್ಲ ವ್ಯವಸ್ಥೆ ಇತ್ತು, ಶೈಕ್ಷಣಿಕ ವ್ಯವಸ್ಥೆ ಅಂತ? ನಾವು ಅಲ್ಲಿ ಮೂರ್ಗೆರೆಯಲ್ಲಿ ಪ್ರೈಮರಿ ನಾವೆಲ್ಲ ಓದಿದ್ದು ಸರ್. ತದನಂತರ ಹೈಸ್ಕೂಲು ಅಲ್ಲಿ ಒಂದು 8ನೇ ಕ್ಲಾಸ್ವರೆಗೆ ಅಲ್ಲಿ ಆಡಿದ್ವಿ. ಆಮೇಲೆ ಮತ್ತೆ ಇಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ರೇಣುಕಾ ಶಾಲೆಯಲ್ಲಿ ಹೈಸ್ಕೂಲನ್ನು ಮುಗಿಸಿದ್ವಿ. PUCನೂ ರೇಣುಕಾ ಶಾಲೆಯಲ್ಲೇ ಮುಗೀತು. ತದನಂತರ ಇಲ್ಲಿ ಡಿಗ್ರಿ ಕಾಲೇಜ್ BA ಆಯಿತು. ಅದು ಓದಿನ ಜೊತೆಗೆ ನಾವು ಸಂಗೀತದಲ್ಲಿ ಜೂನಿಯರ್ ಮತ್ತು 2 ವರ್ಷ ಇದಾದಮೇಲೆ ಸೀನಿಯರ್, ತದನಂತರ ವಿದ್ವತ್ತನ್ನು ನಾವು ಅಭ್ಯಾಸ ಮಾಡಿದ್ವಿ ಸರ್ ಹತ್ರನೇ. ಇವತ್ತು ಯಾವುದೇನು ಕಲೆ ಅಂದ ತಕ್ಷಣ ಗುರುಗಳು ಇಲ್ಲದೆ ಕಲಿಯೋಕ್ಕಾಗಲ್ಲ. ಯಾರೆಲ್ಲ ಗುರುಗಳು ಪ್ರೇರಣೆ ಆದರೂ ಮತ್ತು ಯಾರೆಲ್ಲ ಗುರುಗಳು ನಿಮ್ಮ ಸಂಗೀತ ಸೇವೆಯನ್ನು ಕಲಿಸ್ಕೊಟ್ರು? ಮೊದಲನೇದಾಗಿ ಶ್ರೀ ಅಖಂಡಿ ವಾಮದೇವ್ ಗವಾಯಿಗಳು, ಅವ್ರ ಹತ್ರನೇ ನಾವು ಸಂಪೂರ್ಣ ವಿದ್ಯೆಯನ್ನು ವಿದ್ವತ್ವರೆಗೂ ಅಭ್ಯಾಸ ಮಾಡಿದ್ದು. ತದನಂತರ ಸ್ವಲ್ಪ ಮಟ್ಟಿಗೆ ಸುಗಮ ಸಂಗೀತವನ್ನು ಅನೂಪ್ ಕುಮಾರ್ ಅಂತ ಇದ್ದಾರೆ, ಅವ್ರ ಹತ್ರ ಒಂದು ಸ್ವಲ್ಪ. ತದನಂತರ ನಮಗೆ ಕೆಲಸಕ್ಕೆ ಸೇರಿದ ನಂತರ ನಮಗೊಂದು ಸ್ವಲ್ಪ ಅನುಕೂಲ ಆಯಿತು. ಆವಾಗ ಕಿರಣ್ ಹಾನ್ಗಲ್ ಅಂತ ಗದಗಲ್ಲಿ ಇದ್ದರು, ಅವ್ರ ಹತ್ರ 1-2 ವರ್ಷ ಅಭ್ಯಾಸ ಮಾಡಿ. ಇವತ್ತು ಸಂಗೀತ ಅನ್ನುವಂಥದ್ದು ಒಂದು ವೇದಿಕೆಯಲ್ಲಿ ಹಾಡುವಂಥದ್ದು ಒಂದು ಕ್ಷೇತ್ರ ಆಗಿರುತ್ತೆ. ಮೊದಲನೇ ಬಾರಿಗೆ ವೇದಿಕೆ ಎತ್ತಿದಾಗ ನಿಮ್ಗಾದಂಥ ಅನುಭವ ಏನು ಅಂತ? ಮೊದಲಿಗೆ ಭಯನೇ ಇತ್ತು ಸ್ವಲ್ಪ. ಯಾರಾದರೂ ಕಲ್ತಿರೋದು ನಮಗೆ ಹಾಡಬೇಕಂದ್ರೆ ತುಂಬಾ ಭಯನೇ ಅನಿಸ್ತಿತ್ತು. ಈಗ ಅದು ಸರಳವಾಗಿದೆ. ಆಮೇಲೆ ನಮಗಿನ್ನ ದೊಡ್ಡವರು ಅಲ್ಲಿ ಮುಂದೆ ಕೂತಿದ್ದಾರೆ ಅಂದರೆ ಈಗಲೂ ಸ್ವಲ್ಪ ಭಯನೇ ಇರ್ತದೆ. ಯಾಕಂದರೆ ಸಂಗೀತ ಅಂತಕ್ಕಂಥ ದೊಡ್ಡ ಸಾಗರ, ಎಲ್ಲೋ ಒಂದು ಸ್ವಲ್ಪ ತಪ್ಪು ನಡೀತಾನೆ ಇರ್ತದೆ. ನಾವು ನಿರಂತರ ಕಲಿಕೆಯಲ್ಲಿ ಇರ್ತಕ್ಕಂಥ ನಾವು ಕೂಡ ಒಂದು ವಿದ್ಯಾರ್ಥಿಗಳು ಸಂಗೀತದಲ್ಲಿ. ಖುಷಿ ಆಗುತ್ತೆ ಮೇಡಮ್. ಇದೆಲ್ಲ ಒಂದು ಕಡೆ ಶಾರದಾನ ಮಂಜುನಾಥ್ ಅವ್ರ ಧ್ವನಿ ಇವತ್ತಿಗೂ ಕೂಡ ಅನೇಕ ಪುರಾಣ ಪ್ರವಚನಗಳು ಕೇಳ್ತಾ ಇರ್ತೀವಿ, ಅನೇಕ ಕ್ಯಾಸೆಟ್ಗಳಲ್ಲೂ ಕೂಡ ನಿಮ್ಮ ಧ್ವನಿಯನ್ನು ಕೇಳ್ತಾ ಇರ್ತೀವಿ. ಇವತ್ತು ಹಗರಿಬೊಮ್ಮನೆ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಪುರಾಣ ಪ್ರವಚನಗಳಲ್ಲಿ ಸಂಗೀತ ಸೇವೆ ಶಾರದಾನ
ಅವ್ರದ್ದು ಇದ್ದೇ ಇರ್ತದ. ಈ ನಿಟ್ಟಿನಲ್ಲಿ ನಿಮ್ಮ ಕುಟುಂಬ ಪರಿವಾರ ನಿಮ್ಗೆ ಯಾವ ತರ ಸಪೋರ್ಟ್ ನೀಡ್ತಾ ಇದೆ ಮೇಡಮ್ ಇದಕ್ಕೆಲ್ಲ ಅಂತ? ಈ ಸಪೋರ್ಟ್ ಅದಿಲ್ಲ, ನಮ್ಮ ಕುಟುಂಬದಂತೂ ಕಂಪ್ಲೀಟಾಗಿ ನಮಗೆ ಭಾಳ ಮತ್ತು ಅನ್ನೋದೇನು ಭಾಳ ಸಹಕಾರ ನೀಡಿದೆ. ನಮ್ಮ ಮನೆಯವರು ಕೂಡ ಮಂಜುನಾಥ್ ಅವರು ಕೂಡ ತುಂಬ ಸಹಕಾರ. ನಾವು ರಾತ್ರಿ ತಡವಾಗಿ ಬರ್ತೀವಿ, ಕಾರ್ಯಕ್ರಮ ಮುಗಿಸ್ಕೊಂಡು ಅದಕ್ಕೆಲ್ಲ ಅನುವು ಮಾಡಿಕೊಡ್ತಾರೆ. ತದನಂತರ ನಮ್ಮ ಮಕ್ಕಳು ಕೂಡ ಅದಕ್ಕೆಲ್ಲ ಅಡ್ಜಸ್ಟ್ ಆಗಿದ್ದಾರೆ. ಮತ್ತು ನಾವು ಲೇಟಾಗಿ ಬರ್ತಾ ಇರ್ತೀವಿ, ಆಮೇಲೆ ಬಿಟ್ಟು ಹೋಗ್ತಾ ಇರ್ತೀವಿ 15 ದಿನಗಟ್ಟಲೆ ಕೆಲವೊಂದು ಕಾರ್ಯಕ್ರಮ ಇದ್ದಾಗ ನೈಟ್, ಅದಕ್ಕೆಲ್ಲ ನಮ್ಮ ಕುಟುಂಬ ವರ್ಗದವರು ತುಂಬ ಶಾರದಾ ಮಂಜುನಾಥ್ ಅವರು ಗೃಹಿಣಿಯಾಗಿ, ಶಿಕ್ಷಕಿಯಾಗಿ, ಸಂಗೀತ ಕ್ಷೇತ್ರದ ಸಾಧಕಿಯಾಗಿ, ಅದ್ರ ಜೊತೆಗೆ ವಿದ್ಯಾರ್ಥಿಯಾಗಿ ಕೂಡ ಇವತ್ತು ಸಂಗೀತ ಆರಾಧನೆ ಮಾಡ್ತಾ ಇದ್ರಿ. ಎಲ್ಲ ಒಂದ್ ಕಡೆ ಸಂಗೀತ ಸೇವೆ ಅನ್ನುವಂಥದ್ದು ಇದು ದೈವದತ್ತವಾಗಿ ಬಂದಂತ ಕಲೆ. ಹಾಗಾಗಿ ಇವತ್ತಿಗೂ ಕೂಡ ಎಲ್ಲೋ ಒಂದ್ ಕಡೆ ಶಾರದಾ ಮಂಜುನಾಥ್ ಅವರ ಒಂದು ಈ ಧ್ವನಿಯನ್ನ ಈ ಭಾಗದ ಜನ ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಇರ್ತಕ್ಕಂಥ ಜನರು ಕೂಡ ಕೇಳ್ತಾ ಇದ್ದಾರೆ. ನೀವು ಕೂಡ ಅನೇಕ ಪುರಾಣ ಪ್ರವಚನಗಳಲ್ಲಿ ಭಾಗಿಯಾಗಿ ಧ್ವನಿಯನ್ನು ಕೂಡ ನೀಡಿದ್ದೀರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ಮೊದಲನೇದಾಗಿ ಚರಂತಜ್ಜನವರು ನಂದಿಪುರದಲ್ಲಿ ಅಥವಾ ಗದ್ದಿಕೇರಿಯಲ್ಲಿ ಕಾರ್ಯಕ್ರಮ ಏನೇ ನಡೆದ್ರು ಕೂಡ ನಾನಿನ್ನು ಚಿಕ್ಕವಳು, 9-10ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ನನಗೆ ತುಂಬ ಗೌರಿ ಅಂತ ಕರಿತಾ ಇದ್ರು. ಹಾಗಾಗಿ ಅವರು ಎಲ್ಲೇ ಇರಲಿ ಬಾರವ ನಿನ್ನ ಸೊಸೆ ಅಂತಂದು ಹೇಳಿ ಕುತ್ಕೊಂಡು ನಮ್ಮ ಸಂಗೀತ ಕೇಳಿ ಎಲ್ಲ ಕಾರ್ಯಕ್ರಮಕ್ಕೂ ನಮಗೆ ಆ ಒಂದು ಸಮಯದಲ್ಲೇ ನಮಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಕೂಡ ಮಹೇಶ್ವರ ಅಜ್ಜರು ಅಲ್ಲಿ ಮಠದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ, ಆಮೇಲೆ ಅಜ್ಜರ ಪುರಾಣ ಕಾರ್ಯಕ್ರಮ ಹಾಲ್ಸಮ್ ಮಠದಲ್ಲಿ ಆಗಿರ್ಬೋದು ಮೊದಲಿಗೆ, ಅಲ್ಲಿ ಕೂಡ ಪುರಾಣದಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ವಿ. ನಮ್ಮ ಸುತ್ತಮುತ್ತಲು ನಡ್ತಕ್ಕಂಥ ಪುರಾಣ ಕಾರ್ಯಕ್ರಮಗಳು ಕೊಟ್ರೇಶ್ವರ ಪುರಾಣದಲ್ಲಿ, ಆಮೇಲೆ ಸಿದ್ಧಲಿಂಗೇಶ್ವರ ಪುರಾಣ ಅಂತ ಇಲ್ಲಿ KR ಕಾಲೋನಿಯಲ್ಲಿ, ಹಲವಾರು ಬ್ಯಾಲಾಳ ಗ್ರಾಮದಲ್ಲಿ ನಡ್ತಕ್ಕಂಥ ಪುರಾಣದಲ್ಲಿ ಕೂಡ ನಾವು ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ಇನ್ನೊಂದು ನನಗೆ ಇನ್ನೊಂದು ವಿಶೇಷ ಅನುಭವ ಆಗಿದ್ದು, ಒಂದು ಸರ್ತಿ ಕಾಗಿನೆಲೆಗೆ ಹೋಗಿದ್ವಿ. ಸೊ ಕಾಗಿನೆಲೆ ಇಡೀ ರಾಜ್ಯ ಮಟ್ಟದ ಅಲ್ಲಿ ಒಂದು ಸಮಾವೇಶ ನಡೆದಿತ್ತು. ಕನಕದಾಸರ ಒಂದು ಜಯಂತಿ ದಿವಸ ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ದರು. ಆ ಒಂದು ನನ್ನ ಸುಕೃತ ಫಲ ಅನ್ಕೋಬೋದು. ಅಲ್ಲಿ ಒಂದು ಸಭೆಯಲ್ಲಿ ನನಗೆ ಒಂದು ಪ್ರಾರ್ಥನೆ ಹಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂಥದ್ದು ದಿಗ್ಗಜರ ಎದುರಲ್ಲಿ. ಅಲ್ಲಿ ಒಂದು ಹಂಸಾನಂದಿ ಪ್ರಿಯನ ರಾಗ ಅಂತ ಒಂದು ಹಾಡನ್ನು ಹೇಳಿದೆ. ಅದು ಆದ ನಂತರ ನಾನು ಅಲ್ಲೇನು ಪ್ರೇಯರ್ ಮುಗೀತು, ಎಲ್ಲರಿಗೂ ಇಷ್ಟ ಆಯಿತು. ಆಮೇಲೆ ನಾನು ಪ್ರಸಾದ ಮಾಡ್ಕೊಂಡು ಬರ್ತಾಯಿದ್ದೆ. ಇಬ್ಬರು ಬಂದು ನಮಸ್ಕಾರ ಮಾಡಿಬಿಟ್ರು ನನಗೆ. ನಮಸ್ಕಾರ ಮಾಡಿ ಸಾಕ್ಷಾತ್ ಶಿವನನ್ನೇ ನೀನು ನಮಗೆ ತೋರಿಸ್ಬಿಟ್ಟಮ್ಮ ಅಂತಂದು ಹೇಳಿದಾಗ ಅದ್ರದ್ದು ನನಗೆ ಅಷ್ಟು ಖುಷಿ, ಅಂದ್ರೆ ಈಗಲೂ ಆ ಒಂದು ನೆನಪು ಕಾಡ್ತಾ ಇತ್ತು. ನಿಜಕ್ಕೂ ಏನೋ ಒಂದು ಕಡೆ ನಾವು ಹಾಡಿದಂಥ ಹಾಡು ಮತ್ತೊಬ್ಬರ ಒಂದು ನೋವು ಮರೆಸುವಂತಿದ್ದರೆ ಅದಕ್ಕೆ ಕೆಲಸ. ಆ ನಿಟ್ಟಿನಲ್ಲಿ ಇವತ್ತು ಶಾರದಾ ಮಂಜುನಾಥ್ ಅವರ ಧ್ವನಿ ಮತ್ತು ಅವರ ಗಾಯನ ಈ ರೀತಿಯಾಗಿ ಕೆಲಸ ಮಾಡ್ತಾ ನಿಜಕ್ಕೂ ಖುಷಿ ಆಗುತ್ತೆ. ಮೇಡಮ್ ಅವರೇ, ಇವತ್ತು ರಾಜ್ಯದ ತುಂಬ ಅನೇಕ ಗಾಯಕರಿದ್ದಾರೆ, ಕಲಾವಿದರಿದ್ದಾರೆ. ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮೂಲ ಗಾಯಕರಿಗೆ ಪ್ರವೃತ್ತಿಯಲ್ಲಿ ಎಲ್ಲ ಒಂದು ಕಡೆ ನೋವಾಗ್ತಿದೆ ಅಂತ ಹೇಳ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ? ಅದು ಕೂಡ ಒಂದು 100% ಸತ್ಯನೇ. ಈಗ ಮೂಲ ಕಲಾವಿದರು ಶಾಸ್ತ್ರಬದ್ಧವಾಗಿ ಕಲಿಯುವಂಥ ಒಂದು ಕಲಾವಿದರಿಗೆ ಆ ಒಂದು ಮಾನ್ಯತೆಗಳು ಸರ್ಕಾರದಿಂದ ಸಿಗ್ತಾ ಇಲ್ಲ. ಬಹಳಷ್ಟು ಕಲಾವಿದರು ಎಲೆಮರೆ ಕಾಯಿಯಂತೆ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಅವರು ಸಂಗೀತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಏನೋ ಅವ್ರು ಕೆಲವ್ರಿಗೆ ಒಂದು ಸಪೋರ್ಟ್ ಮೂಲಕ ಕೆಲವ್ರು ಮುಂದುವರಿತಾ ಇದ್ದಾರೆ. ಬಟ್ ಈ ನಿಜವಾಗಿರ್ತಕ್ಕಂಥ ಕಲಾವಿದರಿಗೆ ವೇದಿಕೆಗಳು ಕಡಿಮೆ ಸಿಗ್ತಾ ಇದೆ ಅನ್ನೋದು ನನ್ನ. ಕೆಲವೊಂದು ಕಡೆ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಕೆಲವು ಅನೇಕ ಆ್ಯಪ್ಗಳ ಮೂಲಕ ಬಹುಬೇಗನೆ ಎಲ್ಲ ಒಂದು ಕಡೆ ಮೂಲ ಕಲಾವಿದರಿಗೆ ಈ ಒಂದು ಯೋಜನೆ, ಈ ಒಂದು ಪ್ರಚಾರ ಸಿಗುತ್ತಿಲ್ಲ ಅಂತಾನೆ ಒಂದು ಅನೇಕ ನೋವುಗಳನ್ನ ನಾವು ಕೂಡ ಕೇಳ್ತಾ ಇದ್ವಿ. ಮೇಡಮ್, ನೀವು ಕೂಡ ಸುಮಾರು ಒಂದು 25 ವರ್ಷ ಸಂಗೀತ ಸೇವೆ ಮಾಡ್ತಾ ಇದ್ರಿ. ಯಾವೆಲ್ಲ ಪ್ರಕಾರದ ಹಾಡುಗಳನ್ನು ಹಾಡ್ತಾ ಇದ್ರಿ ನಿಮ್ಮಂತ? ನಾವು ಶಾಸ್ತ್ರೀಯ ಸಂಗೀತ ಮೊದಲನೇದಾಗಿ, ಅದರಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಕಾರ ಹಾಡುಗಳನ್ನು ಹಾಡ್ತೀವಿ. ತದನಂತರ ಜಾನಪದ ಗೀತೆ, ವಚನ ಗಾಯನ, ದಾಸರ ಸಾಹಿತ್ಯ, ತತ್ವಪದಗಳನ್ನು ಹಾಡ್ತಾಯಿದ್ದೀವಿ. ಆಮೇಲೆ ಕೆಲವೊಂದು ಕವಿಗಳ ಕವನಗಳಿಗೆ ಸಂಗೀತ ಸಂಯೋಜನೆ ರಾಗ ಮಾಡಿದೆ ಸಂಗೀತ. ಆಮೇಲೆ ADGP ನಂಜುಂಡಸ್ವಾಮಿ ಅವರು ಅಂತ ಅವರು ಸುಮಾರು ಒಂದು 30-35 ಕವನಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀವಿ. ಇಲ್ಲಿ ಸ್ಥಳೀಯ ಕವಿಗಳ ಒಂದು ಕವಿತೆಗಳಿಗೂ ಕೂಡ ಕವಿ ಕುಂಚ ಗಾಯನದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ನೀವು ಕೂಡ ಸ್ವತಃ ಸಾಹಿತ್ಯ ರಚನೆಯ ಮೂಲಕ ಕೆಲವೊಂದು ಅಂದರೆ ಕೆಲವೊಂದು ಸಮಯದಲ್ಲಿ ಬರೀತೇವೆ. ಅದರ ಜೊತೆಗೆ ಇವತ್ತು ನೀವು ಶಿಕ್ಷಕಿಯಾಗಿ ಅನೇಕ ವಿದ್ಯಾರ್ಥಿಗಳ ಹೃದಯದಲ್ಲಿ ನೀವು ಪ್ರೀತಿಯನ್ನು ಗೆದ್ದಿದ್ದೀರಿ. ಒಂದು ಆ ವೃತ್ತಿ ಹೇಗೆ ನಿಮಗೆ ಖುಷಿ ಕೊಟ್ಟಿದೆ ಮೇಡಮ್? ಅದಂತೂ ಖಂಡಿತ. ವಿದ್ಯಾರ್ಥಿಗಳು ಹೇಗೆ ಕಲಿತಾರೋ
ಹಾಗೆ ನಾವು ಕೂಡ ಪ್ರತಿ ಒಂದು ದಿನದಲ್ಲಿ ಕಲಿತಾ ಹೋಗ್ತೀವಿ. ಮಕ್ಕಳಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಅವ್ರಿಗೂ ಕೂಡ. ಅದರಲ್ಲಿ ಪುರಸ್ಕಾರ ನೀಡಿದ್ದಾರೆ ಮೇಡಮ್. ಮೊದಲಿಗೆ ನಾನು ಚಿಕ್ಕವಳಿದ್ದಾಗ ಫಸ್ಟ್ ನನಗೆ ಪ್ರೇರಣೆ ನೀಡಿದಂಥ ಪ್ರಶಸ್ತಿ ಅಂದರೆ ಕೋಗಳಿಯಲ್ಲಿ ಪುಟ್ಟರಾಜ ಪಂಚಾಕ್ಷರಿ ಗವಾಯಿಗಳು ಒಂದು ಪುಣ್ಯಾರಾಧನೆ ಮಾಡ್ತಾಯಿದ್ರು ಪ್ರತಿ ವರ್ಷ. ಆ ಒಂದು ಸಂದರ್ಭದಲ್ಲಿ ನಾನು 10ನೇ ತರಗತಿ ಓದ್ತಾ ಇದ್ದೆ. ಅಲ್ಲಿ ಕೋಗಳಿ ಪಂಪಣ್ಣನವರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬಂದರು. ನಾನು ಅಲ್ಲೊಂದು ಹಾಡಿದ್ದೆ. ನನ್ನನ್ನು ಆ ಒಂದು ಸಮಯದಲ್ಲಿ ಗುರುತಿಸಿ ಪುಟ್ಟರಾಜ ಗವಾಯಿಗಳ ಕಡೆಯಿಂದ ಪ್ರಶಸ್ತಿಯನ್ನು ನೀಡಿ ನೆನಪಿನ ಕಾಣಿಕೆಯನ್ನು ನೀಡಿ ಆಶೀರ್ವಾದ ಮಾಡಿದ್ದು ಮೊದಲೇ ನನಗೆ ಒಂದು ಆಶೀರ್ವಾದ ಅಂತ ತಿಳ್ಕೊತೀನಿ. ತದನಂತರ ಇಲ್ಲಿ ನಂದಿಪುರದಲ್ಲಿ ಅಜ್ಜರ ಒಂದು ಮಠದಲ್ಲಿ ಸೇವೆ ಮಾಡಿದ್ದಕ್ಕೆ ಚರಂತ ಸಂಗೀತ ಕಾಯಕ ಒಂದು ಪ್ರಶಸ್ತಿ ಸಂಗೀತ ರತ್ನ ಪ್ರಶಸ್ತಿ ಹೈಬ್ರಿಡ್ ಚಾನಲ್ ವತಿಯಿಂದ. ತದನಂತರ ಸಂಗೀತ ತರಂಗಿಣಿ ಅಂತಂದೇಳಿ ಆಲ್ಸೋನ್ ಮಠದಲ್ಲಿ, ಆಮೇಲೆ ಅಪ್ಪ ಪ್ರಶಸ್ತಿ ಅಂತಂದೇಳಿ ಬಳ್ಳಾರಿಯಲ್ಲಿ, ಹೀಗೆ ಸಂಗೀತ ವಿದುಷಿ ಅಂತಂದೇಳಿ ಬ್ಯಾಲರ್ ಗ್ರಾಮದಲ್ಲಿ, ಹೀಗೆ ಹಲವಾರು ಸಂಸ್ಥೆಗಳು ಗೌರವವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಮಾಡ್ತಕ್ಕಂಥ ಕಲೆಗೆ ಮಾಡ್ತಕ್ಕಂಥ ಸೇವೆಗೆ ಪ್ರೋತ್ಸಾಹ ನೀಡತಕ್ಕಂಥ ಖುಷಿನೇ ಬೇರೆ. ಹೀಗೆ ನಿಮ್ಮ ಪಯಣದಲ್ಲಿ ಅನೇಕ ಹಳ್ಳಿಗಳಲ್ಲಿ ಅನೇಕ ಭಾಗದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಅವರೆಲ್ಲರೂ ನಿಮಗೆ ಇಂದಿಗೂ ಕೂಡ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳು ಕೂಡ ನಿಮ್ಮ ಸಂಗೀತ ಸೇವೆಗೆ ಅತಿ ಹೆಚ್ಚಿನ ಮನ್ನಣೆ ಸಿಗಲಿ, ನಿಮ್ಮ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರ ಸಿಗಲಿ, ಸರ್ಕಾರ ಆದಷ್ಟು ಬೇಗ ನಿಮ್ಮ ಸೇವೆಯನ್ನು ಗುರುತಿಸುವಂತಾಗಲಿ. ಇವತ್ತು ನಿಮ್ಮ ವೃತ್ತಿಯಲ್ಲಿ ವಿದ್ಯಾರ್ಥಿಗಳ ಹೃದಯ ಗೆದ್ದಿದ್ದರೆ ಮುಂದಿನ ದಿನಮಾನಗಳು ಕೂಡ ದೊಡ್ಡ ಮಟ್ಟದ ಒಂದು ಸಂಗೀತ ಶಾಲೆ ಸಂಗೀತ ಮೂಲಕ ನೊಂದ ಹೃದಯಗಳಿಗೆ ಮೊದಲಿಡುವಂಥ ಕೆಲಸ ಮಾಡಿದ್ರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನು ಕಲಾವಿದರಾಗ್ತಂಥ ಅನ್ಯಾಯವನ್ನು ಇವತ್ತು ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ. ಮೂಲ ಗಾಯಕರಿಗೆ ಬೆಲೆ ಇಲ್ಲಂತಾದ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರವು ಕೂಡ ಇವತ್ತು ಮೂಲ ಗಾಯಕರನ್ನು ಹುಡುಕಿ ಹಿಂದೂಸ್ತಾನಿ ಗಾಯಕರಿರ್ಬೋದು, ತಬಲಾ ವಾದಕರಿರ್ಬೋದು, ಇವತ್ತು ಅನೇಕ ನಮ್ಮ ಮೂಲ ಕಲಾವಿದರಿದ್ದಾರೆ, ಅವರನ್ನು ಗುರುತಿಸುವಂಥ ಕೆಲಸವನ್ನು ಒಂದು ನಮ್ಮ ಸರ್ಕಾರ ಮಾಡಲಿ. ಇದುವರೆಗೂ ನಮ್ಮ ಜೊತೆಗೆ ಶಾರದಾ ಮಂಜುನಾಥ್ ಅವರಿದ್ದು ಅನೇಕ ತಮ್ಮ ಒಂದು ಸಂಗೀತದ ಯಶೋಗಾಥೆಯನ್ನು ಹಂಚಿಕೊಂಡಿದ್ದಾರೆ. ಅವರ ಗೀತೆಯನ್ನು ಕೂಡ ನಾವು ಪ್ರಸ್ತುತಪಡಿಸುತ್ತೇವೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇವರು ಮೇಡಮ್ ಇವತ್ತು ಸಂಗೀತ ಅಂತಂದರೆ ಅದಕ್ಕೆ ಅನೇಕ ಕಲಾವಿದರು ಸಾಥಿಗಳು ಬೇಕಾಗ್ತದೆ. ಯಾರೆಲ್ಲ ನಿಮ್ಗೆ ಒಡಗೂಡಿಗಳಾಗಿ ಸ್ನೇಹಿತರಾಗಿ ಕಾರ್ಯಕ್ರಮ ನೀಡ್ತಾ ಇದ್ರಿ ಅಂತ? ನಾನು ಚಿಕ್ಕವಳಿದ್ದಾಗಿದ್ದನು ಉಲ್ವತ್ತಿ ಮೌನೇಶ್ ಅಂತಂದೇಳಿ ಭಾಳ SPB ವಾಯ್ಸ್ ಥರನೇ ಅವ್ರದ್ದು ಇದ್ದಿದ್ದು. ಅವರು ನಾವು ಪ್ರೌಢಶಾಲಾ ಹಂತದಲ್ಲಿ ನಾವಿಲ್ಲಿ ಹಗರಿಬೊಮ್ಮಳಿಗೆ ಬಂದಾಗ ಅವರಿಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ನನ್ನನ್ನು ಅವ್ರ ಜೊತೆ ಕರ್ಕೊಂಡು, ಆಮೇಲೆ ಪುರಾಣ ಕಾರ್ಯಕ್ರಮದಲ್ಲಿ, ಆಮೇಲೆ ನಂದೀಪುರದ ಪ್ರತಿಯೊಂದು ಅಜ್ಜರ ಕಾರ್ಯಕ್ರಮದಲ್ಲಿ ಕೂಡ ಮೌನೇಶಣ್ಣ ಮತ್ತು ನಾನು ರೇಣುಸಿದ್ದಾಚಾರ್ಯನರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಲ್ಸೋನ್ ಮಠದಲ್ಲಿ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ನಾವು ಹಾಡ್ತಾಯಿದ್ವಿ. ಕರೋನಾ ಸಂದರ್ಭದಲ್ಲಿ ಅವರನ್ನು ಕರ್ಕೋತು ಆ ಒಂದು ಸಮಯವನ್ನು ನಾವು ತುಂಬ ನಮಗೆ ದುಃಖ ತರತಕ್ಕಂಥ ವಿಷಯ. ನಮ್ಮ ಭಾಗದಲ್ಲೇ ಅತಿ ಮಧುರವಾಗಿ ಹಾಡ್ತಕ್ಕಂಥ ಒಂದು ಗಾಯಕರು, ಮೇರು ಗಾಯಕರು ಅಂತಂದರೆ ನಮ್ಮ ಉಲ್ವತ್ತಿ ಮೌನೇಶಣ್ಣನವರು. ಅವ್ರನ್ನ ನೆನೆಯಲೇಬೇಕು. ಅವರ ಒಂದು ಸ್ಫೂರ್ತಿಯೇ ನಮಗೂ ಒಂದು ಹಾಡಲಿಕ್ಕೆ ಒಂದು ದಾರಿ ಅಂತ ಹೇಳ್ಕೋಬೋದು. ಇವತ್ತು ಶಾರದಾ ಮಂಜುನಾಥ್ ಅವರು ತಮ್ಮ ಧ್ವನಿಯ ಮೂಲಕವೇ ಈ ಭಾಗದ ಪರಿಚಿತರಾಗಿದ್ದಾರೆ. ಹಾಗೆ ನೀವು ಕೂಡ ಶಾರದಾ ಮಂಜುನಾಥ್ ಅಕ್ಕವರನ್ನ ಕಾರ್ಯಕ್ರಮಕ್ಕೆ ಕರೆಸ್ಬೋದು. ನಮ್ಮ ಒಂದು ವಾಹಿನಿಯ ಡಿಸ್ಪ್ಲೇಲಿ ಅವರ ನಂಬರ್ನ ಹಾಕಿರ್ತೀವಿ. ಜೊತೆಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಅವರ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ನೀವು ಕೂಡ ಈ ಕಲಾವಿದರನ್ನು ಗುರುತಿಸಿ ಕಾರ್ಯಕ್ರಮ ನೀಡುವ ಮೂಲಕ ಈ ಸಂಗೀತ ಸೇವೆಯನ್ನು ಮತ್ತಷ್ಟು ಬೆಳೆಸುವ ಕಾರ್ಯ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಧನ್ಯವಾದಗಳು. ನನ್ನ ಸಂಗೀತ ಕ್ಷೇತ್ರದ ಸಾಧನೆಗೆ ನಮ್ಮ ಕ್ಷೇತ್ರದ ನಡೆದಾಡುವ ದೇವರೆಂದೆನಿಸಿರುವ ಶ್ರೀ ಮಹೇಶ್ವರ ಸ್ವಾಮಿಗಳು ಹಾಗೂ ಚರಂತಾರ್ಯ ಸ್ವಾಮಿಗಳು ಹಾಗೂ ಶ್ರೀ ಹಾಲಶಂಕರ ಸ್ವಾಮಿಗಳು ಬಹಳಷ್ಟು ನನಗೆ ಅವಕಾಶಗಳನ್ನು ನೀಡಿ ಸಂಗೀತ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೆ ಸುತ್ತಮುತ್ತಲಿನ ಎಲ್ಲ ಮಠಗಳಲ್ಲೂ ಕೂಡ ಕೊಟ್ಟೂರಿನ ಚಾಮಕೋಟಿ ಮಠ ಹಾಗೂ ಉತ್ತಂಗಿ ಮಠ, ಮರಮಳ್ಳಿ ಮಠದಲ್ಲಿ ಕೂಡ ನಾವು ಸಾಕಷ್ಟು ಬಾರಿ ಸಂಗೀತ ಸೇವೆಯನ್ನು ನಮ್ಮ ತಂಡದಿಂದ ಮಾಡಿದ್ದೇವೆ. ಹಾಗೆ ನಮ್ಮ ತಂಬ್ರಳ್ಳಿಯ ನಾಗನಗೌಡರಾಗಿರ್ತಕ್ಕಂಥ ಹಿರಿಯ ಮುತ್ಸದ್ದಿಗಳಾಗಿರ್ತಕ್ಕಂಥ ಅವರು ಕೂಡ ನಮಗೆ ಸಾಕಷ್ಟು ಬಾರಿ ಸಂಗೀತ ಸೇವೆಗೆ ಪ್ರೋತ್ಸಾಹವನ್ನು ನೀಡಿ ಹಾಡಲಿಕ್ಕೆ ಇನ್ನೂ ಹೆಚ್ಚು ಹಾಡಲಿಕ್ಕೆ ಪ್ರೋತ್ಸಾಹವನ್ನು ನಮಗೆ ನೀಡಿದ್ದಾರೆ. ಅವರ ಆಶೀರ್ವಾದ ಕೂಡ ನಮ್ಮ ಮೇಲಿದೆ. ಹಾಗೆ ನಮ್ಮ ಜೊತೆಗೆ ಈಗ ಹೇಳಿದಂತೆ ಮೌನೇಶನವರು, ಹಾಗೆ ರೇಣುಸಿದ್ದ ಆಚಾರ್, ಹಾಗೆ ಕರಬಸನಗೌಡರು
ಅಜ್ಜರ ಮಠದಲ್ಲಿ ಸಾಕಷ್ಟು ಸೇವೆಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೆಯೇ ತದನಂತರ ಎಲ್ಲ ಅಧಿಕಾರಿಗಳು ಕೂಡ, ಸರ್ಕಾರಿ ಅಧಿಕಾರಿಗಳು ಕೂಡ ನಮ್ಮ ಒಂದು ಈ ಸಂಗೀತ ಸೇವೆಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.